ಕಾವೇರಿ ಆರತಿ ಬಗ್ಗೆ ಮಾತಾಡಬೇಕು ಸರ್. ಗಂಗಾರತಿ ಥರ ಕರ್ನಾಟಕದಲ್ಲೂ ಕಾವೇರಿ ಆರತಿ ಆಯಿತು, ಆದರೆ ನಾವೇನಾದರೂ ಕೇಳಿದ್ವಾ ಅಂತ ರೈತರು ಪ್ರಶ್ನೆ ಮಾಡಿದ್ರು ಅನ್ನುವಂಥದ್ದು. ಹೌದು, ಅಂದರೆ ಸರ್ಕಾರ ಕೇಳಿದ್ರೆ ಮಾತ್ರ ಕೊಡಬೇಕಾ? ಈಗ 5 ಗ್ಯಾರಂಟಿ ಕೊಟ್ಟರು, ಯಾರು ಕೇಳಿರಲಿಲ್ಲ. ಸಮಸ್ಯೆ ಗೊತ್ತಿದೆ ನಮಗೆ. ನಾನು ರಾಜಕಾರಣ ಮಾಡೋರಿಗೆ ಒಂದು ಪಕ್ಷ, ರಾಷ್ಟ್ರೀಯ ಪಕ್ಷಕ್ಕೆ ಇವತ್ತಿನ ಜನರ ಸಮಸ್ಯೆ ಏನು ಅಂತ ತಿಳ್ಕೊಂತಾನೆ ಮಾಡಬೇಕಾಗಿರೋದು ನಾವು, ಅಲ್ವಾ ಮೇಡಮ್? ಸೊ ಇವ್ರು ಕೇಳಿದ್ರೆ ಮಾತ್ರ ಕೊಡಬೇಕಾ? ನಮ್ಮ ರಾಜ್ಯದಲ್ಲಿ ಗಂಗಾ ಆರತಿಗೆ ಇಲ್ಲಿಂದ ಜನ ಹೋಗ್ತಾರೆ. ಗಂಗೆ ಆ ಕಡೆ ಗಂಗೆ ನದಿಗೆ ಎಷ್ಟು ಪಾವಿತ್ರತೆ ಇದೆಯೋ ಇಲ್ಲಿ ಕಾವೇರಿ ನದಿಗೂ ಅಷ್ಟು ಪಾವಿತ್ರತೆ ಇದೆ. ಕಾವೇರಿ ಆರತಿ ಮಾಡೋದ್ರಿಂದ ಇವ್ರಿಗೇನು ನಷ್ಟ ನನಗೆ ಗೊತ್ತಾಗ್ತಾ ಇಲ್ಲ. ಕಾವೇರಿ ಆರತಿಯಿಂದ ಡ್ಯಾಮ್ ಹತ್ರ ಹೋಗಿ ನಾವು ಗುದ್ಲಿ ಹಾಕಲ್ಲ. ಕೆಳಗಡೆ ನೀರಿರೋ ಜಾಗದಲ್ಲಿ ಸೇಮ್ ಸಿಸ್ಟಮ್ನ ಇಲ್ಲಿ ಮಾಡಿದ್ರೆ ಮೈಸೂರು ಹಿಸ್ಟಾರಿಕಲ್ ಪ್ಲೇಸು, KRS ಇವತ್ತು ಅನೇಕ ಡ್ಯಾಮ್ಗಳಿದ್ರೂ KRS ಸ್ಥಿತಿ ನಮ್ಗೆ ಒಂದು ಹಿಸ್ಟಾರಿಕಲ್ ಡ್ಯಾಮು, ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿದ್ದು. ಸೊ ಮೈಸೂರಿಗೆ ರಾಷ್ಟ್ರ ಅಲ್ಲ, ರಾಜ್ಯ ಅಲ್ಲ, ಅಂತಾರಾಷ್ಟ್ರದಿಂದ ಬರ್ತಾರೆ ದಸರಾ ನೋಡಲಿಕ್ಕೆ. ಸೊ ಇಲ್ಲಿ ಈ ಥರದೊಂದು ಧಾರ್ಮಿಕವಾದಂಥ ಒಂದು ತೀರ್ಮಾನ ತಗೊಂಡ್ರೆ ಇದು ಒಳ್ಳೆ ಜನರಿಗೆ ಸೊ ನೋಡಲಿಕ್ಕೆ ಒಂದು ಒಳ್ಳೆ ತಾಣ ಆಗುತ್ತೆ. ಸೊ ಟೂರಿಸಮ್ಮು ಇಂಪ್ರೂವ್ ಆಗುತ್ತೆ. ಆ ಭಾಗದಲ್ಲಿ ಜನರಿಗೂ ಅಪಾಯಿಂಟ್ಮೆಂಟ್ ಸಿಗುತ್ತೆ ಒಂದಷ್ಟು ಜನಕ್ಕೆ. ಈ ಥರ ಎಲ್ಲ ಅನುಕೂಲ ಆಗುತ್ತೆ. ಇದರಿಂದ ಯಾವುದೇ ಡ್ಯಾಮ್ ಪ್ರಾಬ್ಲಮ್ ಆಗಲ್ಲ ಸೇಫ್ಟಿಗೆ, ಅಥವಾ ಇನ್ನೊಂದು ಯಾರೋ ಜನಕ್ಕೆ ತೊಂದರೆ ಆಗಲ್ಲ. ಸೊ ಆ ಏರಿಯಾದಲ್ಲಿ ಡೆವಲಪ್ ಆಗುತ್ತೆ ಅಂತ ಹೇಳಿದೆ. ಅದಕ್ಕೆ ಅವ್ರದ್ದೇ ಆದಂಥ ಕಲ್ಪನೆಯಲ್ಲಿ ಅವರು ನಮ್ಮ ಹತ್ರ ಬೇಡ ಅಂದರು. ನಾನು ಒಂದು ಮೀಟಿಂಗು ಮಾಡಿದೆ, ಅರ್ಥ ಮಾಡಿಸಿದ್ರು. ಮೀಟಿಂಗ್ ಮಾಡಿ ಅವರೆಲ್ಲ 1 ಲೈನ್ ರೆಸಲ್ಯೂಷನು ಇದನ್ನು ಬೇಡ ಅಂತ. ಆಯ್ತರಪ್ಪ, ನಾನು CM ಹತ್ರ DCM ಹತ್ರ ಮಾತನಾಡಿ ನಿಮ್ಮ ಹತ್ರ ಮತ್ತೆ ವಾಪಸ್ ಬರ್ತೀನಿ, ನಿಮ್ಮ ಹತ್ರ ಮಾತಾಡಿದ್ಮೇಲೆ ತೀರ್ಮಾನ ತಗೋತೀನಿ ಅಂತ ಹೇಳಿದೆ. ಕೆಲಸ ಸ್ಟಾರ್ಟ್ ಮಾಡೋರು ಅಂದರು. ನಿಲ್ಲಿಸಿದೆ ಕೆಲಸನ, ರಾತ್ರಿ ಕೆಲಸನ ಸ್ಟಾಪ್ ಮಾಡಿ ಅಂದೆ. ಸೊ ಫೈನಲಿ ನಾನು CM ಹತ್ರ ಮಾತಾಡಿ DCM ಹತ್ರ ಮಾತಾಡಿ ಇಲ್ಲೊಂದು ಮೀಟಿಂಗ್ ಕರೆದ್ರೆ ಮೀಟಿಂಗ್ ಬರಲಿಲ್ಲ ಅವರು. ಅದಾದಮೇಲೆ ಸೊ ಕೋರ್ಟ್ಗೆ ಹೋಗಿದ್ದಾರೆ. ನಾನು ಇಷ್ಟೆಲ್ಲ ಜಿಲ್ಲೆಗೆ ಡೆವಲಪ್ಮೆಂಟ್ ಮಾಡೋವಂಥ ನಮ್ಮ ಸರ್ಕಾರನ, ನಮ್ಗಳನ್ನ ಇವರು ನಾವು ಅವ್ರನ್ನ ವಿಶ್ವಾಸ ತಳಕ್ಕೆ ರೆಡಿ ಇದ್ದೀವಿ. ಅವ್ರು ನಮ್ಮ ಜೊತೆ ನಂಬಿಕೆ ಇಲ್ಲದೆ ನಾನೇನು ಮಾಡ್ಬೋದು? ನಿಮ್ಮ ಕೈಲಾದ ಪ್ರಯತ್ನ ನೀವು ಮಾಡಿದ್ದೀರಿ. ಸೊ ಅದರಿಂದ ಕೋರ್ಟಲ್ಲಿದೆ, ನೋಡೋಣ. ಕೋರ್ಟಲ್ಲೇನೋ 27ಕ್ಕೆ ಸಮಥಿಂಗ್ ಡೇಟ್ ಇದೆ. ನೋಡೋಣ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ, ಕಾಯೋಣ.